ಹೇಗಿರುತ್ತೆ ಒಂದು ದೇಶದ ಡೇಂಜರಸ್ ಆದ ಗ್ಯಾಂಗ್ಸ್ಟರ್ಸ್ಗಳ ಹೆಂಡತಿ ಮಕ್ಕಳನ್ನ ಅವರಿಂದನೇ ಬಿಡಿಸ್ಕೊಂಡು ಬರೋದು ಅಂದ್ರೆ ಸಾಮಾನ್ಯನ? ಅವರನ್ನ ಕಾಪಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಅಂತ ಗ್ಯಾಂಗ್ಸ್ಟರ್ಸ್ಗಳ ಮಧ್ಯೆ ಅವರ ಜಾಗಕ್ಕೇನೆ ಹೋಗಿ ನೂರಾರು ಜನರನ್ನ ಸಾಯಿಸಿ ಆ ಒಂದು ಫ್ಯಾಮಿಲಿನ ಕಾಪಾಡೋದು ಅಂದ್ರೆ ನಿಜಕ್ಕೂ ಕಷ್ಟಕರವಾದ ಕೆಲಸ. ಏನ್ ಫೈಟು, ಏನ್ ಆಕ್ಷನ್ಸು, ಏನ್ ಸಾವು, ಯಪ್ಪ! ಯಾವುದೇ ಕಾರಣಕ್ಕೂ ಈ ಮೂವಿನ ಮಿಸ್ ಮಾಡಲೇಬೇಡಿ. ಅಂದಂಗೆ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ನೇಮ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಷನ್ ಪಾರ್ಟ್ 2 ಅಂತ, ಒನ್ ಆಫ್ ದ ಬೆಂಕಿ ಮೂವಿ ರೀ. ಸೊ ಅದಕ್ಕೆ ನಾವೀಗ ಟೈಮನ್ನು ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಮೂವಿ ಸ್ಟಾರ್ಟ್ ಆಗೋದು ಎಕ್ಸ್ಟ್ರಾಕ್ಷನ್ ಪಾರ್ಟ್ 1ನ ಕೊನೆಯ ಕ್ಲೈಮ್ಯಾಕ್ಸ್ ಇಂದ. ಟೈಲರ್ ಓವಿನ ಕಾಪಾಡಿದ ಮೇಲೆ ಅವನ ಕುತ್ತಿಗೆಗೆ ಗುಂಡು ಬಿದ್ದು ಅವನು ಬ್ರಿಡ್ಜ್ ಇಂದ ನದಿಯಲ್ಲಿ ಬಿದ್ದಿರ್ತಾನೆ. ಅವನಿಗೆ ಬಿದ್ದಿರೋ ಗುಂಡನ್ನ ನೋಡಿ ಎಲ್ಲರೂ ಟೈಲರ್ ಇನ್ನು ಬದುಕಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಯಾವಾಗ ಟೈಲರ್ ನದಿಯ ದಂಡೆಯಲ್ಲಿ ಗಾಯಗೊಂಡು ಬಿದ್ದಿರ್ತಾನೋ ಅವಾಗ ಕೆಲವು ಸೋಲ್ಜರ್ಸ್ ಅವನ್ನ ಚೆಕ್ ಮಾಡಿದಾಗ ಟೈಲರ್ ಇನ್ನು ಬದುಕಿರ್ತಾನೆ. ಈ ವಿಷಯ ಟೈಲರ್ನ ಫ್ರೆಂಡ್ ನಿಕ್ಕಿಗೆ ಗೊತ್ತಾಗ್ತಾ ಇದ್ದಂಗೆ ಅವಳು ತಡ ಮಾಡದೆ ಟೈಲರ್ನ UAEಗೆ ಕರ್ಕೊಂಡು ಬಂದು ಅಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಆದರೆ ಟೈಲರ್ಗೆ ತುಂಬಾನೇ ಇಂಜುರಿ ಆಗಿರೋದ್ರಿಂದ ಅವನು ಕೋಮಾಗೆ ಹೋಗ್ಬಿಟ್ಟಿರ್ತಾನೆ. ಸೊ ಅವನನ್ನ ಕೇರ್ ಮಾಡೋದಕ್ಕೆ ಅಂತ ನಿಕ್ ಹಾಗೂ ಅವಳ ತಮ್ಮನಾದ ಯಾಜ್ ಇರ್ತಾನೆ. ನಿಕ್ಕು ಟೈಲರ್ನ ತುಂಬಾನೇ ಕೇರ್ ಮಾಡ್ತಾಳೆ. ಇದಾದ 9 ತಿಂಗಳ ನಂತರ ಟೈಲರ್ಗೆ ಕೋಮಾದಿಂದ ಎಚ್ಚರವಾಗುತ್ತೆ. ಇದರಿಂದ ನಿಕ್ಗೆ ತುಂಬಾನೇ ಸಂತೋಷವಾಗುತ್ತೆ. ಟೈಲರ್ ನಿಕ್ನ ತನ್ನ ಹತ್ರ ಕರೆದು ಕಿವಿಯಲ್ಲಿ ಬೈತಾನೆ. ಅದಕ್ಕೆ ನಿಕ್ನು ನಗ್ತಾಳೆ. ಆ್ಯಕ್ಚುಲಿ ಇವರಿಬ್ಬರ ಫ್ರೆಂಡ್ಶಿಪ್ ಇರೋದೇ ಹೀಗೆ. ಆ್ಯಂಡ್ ಟೈಲರ್ಗೆ ಗೊತ್ತು ನಿಕ್ ಯಾವಾಗಲೂ ನನ್ನ ಕೈ ಬಿಡಲ್ಲ ಅಂತ. ಆ್ಯಂಡ್ ಟೈಲರ್ ಕೂಡ ನಿಕ್ನ ತುಂಬಾನೇ ಕೇರ್ ಮಾಡ್ತಾ ಇರ್ತಾನೆ. ಸೊ ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಹೀಗೆ ನಿಕ್ನ ಕೇರ್ ಮತ್ತು ಹೆಲ್ಪಿಂದ ಟೈಲರ್ನ ಕಂಡೀಷನ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಬಟ್ ಇನ್ನೂ ಪೂರ್ತಿಯಾಗಿ ನಡೆಯೋಕೆ ಬರ್ತಾ ಇರಲ್ಲ. ಬಟ್ ಅವನಿಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗುತ್ತೆ. ಅವನು ನಿಧಾನವಾಗಿ ರಿಕವರಿ ಆಗ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಜಾರ್ಜಿಯಾನಲ್ಲಿರುವ ಒಬ್ಬ ಡೇಂಜರಸ್ ಆದ ಗ್ಯಾಂಗ್ಸ್ಟರ್ನ ತೋರಿಸ್ತಾರೆ. ಇವನ ಹೆಸರು ಬಂದ್ಬಿಟ್ಟು ಜುರಾಬ್ ಅಂತ. ಇಡೀ ಜಾರ್ಜಿಯಾನಲ್ಲಿ ಅತ್ಯಂತ ಡೇಂಜರಸ್ ಆದ ರೌಡಿ. ಜನರು ಇವನ ಹೆಸರು ಕೇಳಿದ್ರೇನೆ ಚಡ್ಡಿಲಿ ಸೂಸು ಮಾಡ್ತಾ ಇರ್ತಾರೆ. ಇವನಿಗೆ ಒಬ್ಬ ತಮ್ಮ ಇರ್ತಾನೆ, ಆದರೆ ಅವನೀಗ ಜೈಲಲ್ಲಿ ಇರ್ತಾನೆ. ಹೀಗಿರ್ಬೇಕಾದ್ರೆ ಜುರಾಬ್ನ ಅಂಕಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆದಂಥ ಔಟಾಂಡಿಲ್ ಬಂದು ಜುರಾಬ್ನ ತಮ್ಮನಾದ ಡೇವಿಡ್ನ ಬಗ್ಗೆ ಹೇಳ್ತಾನೆ. ಜುರಾಬ್ ಕೋರ್ಟು ಆದೇಶ ಕೊಟ್ಟಿದೆ, ನಿನ್ನ ತಮ್ಮ ಡೇವಿಡ್ಗೆ ಇನ್ನೂ 10 ವರ್ಷ ಜೈಲಲ್ಲೇ ಇರಬೇಕು ಅಂತ. ಅಂದ್ರೆ ಇಲ್ಲಿ ಜುರಾಬ್ನ ತಮ್ಮನಾದ ಡೇವಿಡ್ ಮುಂಚೆನೆ ಜೈಲಲ್ಲಿರ್ತಾನೆ. ಬಟ್ ಇವಾಗ ಅವನ ಶಿಕ್ಷೆ ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಆಗಿರುತ್ತೆ. ಇದನ್ನ ಕೇಳಿದ ಜುರಾಬ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಜುರಾಬ್ ಗವರ್ನರ್ನ ಮೀಟ್ ಮಾಡ್ತಾನೆ. ಜುರಾಬ್ನ ಗ್ಯಾಂಗ್ ಎಷ್ಟು ಪವರ್ಫುಲ್ ಅಂದ್ರೆ ಇಡೀ ಸರ್ಕಾರವನ್ನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಹಾಗೆ ಆ ಗವರ್ನರು ಕೂಡ ಇವನ ಕೈಯಲ್ಲೇ ಇರ್ತಾನೆ. ಜುರಾಬ್ ಗವರ್ನರ್ಗೆ ಹೇಳ್ತಾನೆ, ನೀನಿನ್ನು ವೇಸ್ಟು, ನನ್ನ ಯಾವುದೇ ಕೆಲಸಕ್ಕೆ ಪ್ರಯೋಜನವಿಲ್ಲ. ಯಾಕಂದ್ರೆ ನೀನು ನನ್ನ ತಮ್ಮನ್ನ ಜೈಲಿನಿಂದ ಬಿಡಿಸಲಿಲ್ಲ ಅಂತ. ಅದಕ್ಕೆ ಗವರ್ನರ್ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ತುಂಬಾನೇ ಟ್ರೈ ಮಾಡಿದೆ, ಬಟ್ ಕೆಲಸ ಆಗ್ಲಿಲ್ಲ ಅಂತ ಜುರಾಬ್ನ ರಂಭಿಸ್ತಾ ಇರಬೇಕಾದ್ರೆ ಸಡನ್ ಆಗಿ ಜುರಾಬು ಅಲ್ಲೇ ಇದ್ದಂತ ಒಂದು ಚೂಪ ಸಲಿಕೆಯಿಂದ ಗವರ್ನರ್ನ ಕುತ್ತಿಗೆಗೆ ಚುಚ್ಚಿ ಅವನನ್ನ ಅಲ್ಲೇ ಮಣ್ಣಲ್ಲೇ ಹೂತಾಕಿ ಬಿಡ್ತಾನೆ. ಈ ಕಡೆ ಟೈಲರ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತಾನೆ. ಅವನು ಪೂರ್ತಿಯಾಗಿ ರಿಕವರಿ ಆಗೋಕೆ ಇನ್ನು ತುಂಬಾನೇ ಟೈಮ್ ಬೇಕಾಗಿರುತ್ತೆ. ಸೊ ನಿಕ್ ಆ್ಯಂಡ್ ಆ್ಯಶ್ ಡಿಸೈಡ್ ಮಾಡ್ತಾರೆ ಟೈಲರ್ನ ಆಸ್ಟ್ರಿಯಾಗಿ ಕಳಿಸ್ಬೇಕು ಅಂತ. ಯಾಕಂದ್ರೆ ಅವನು ಅಲ್ಲಿ ಆರಾಮವಾಗಿ ರಿಕವರಿ ಆಗಲಿ ಅಂತ. ಅಲ್ಲದೆ ಟೈಲರ್ಗೂ ಕೂಡ ಇವಾಗ ನೆಮ್ಮದಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಅವನು ಒಬ್ಬನೇ ಇರಬೇಕು ಅಂತ ಅನ್ಕೋತಾನೆ. ಇನ್ನು ಮುಂದೆ ಯಾವುದೇ ಮಿಷನ್ ಬೇಡ, ಏನು ಬೇಡ, ರಿಟೈರ್ಮೆಂಟ್ ತಗೋಬೇಕು ಅಂತ ಡಿಸೈಡ್ ಮಾಡಿ ಒಬ್ಬನೇ ಇರೋಕೆ ಶುರು ಮಾಡ್ತಾನೆ. ಅವನ ಕೆಲಸವನ್ನು ಅವನೇ ಮಾಡ್ಕೋತಾನೆ. ಹಾಗೆ ತನ್ನ ನಾಯಿ ಕೋಳಿಗಳ ಜೊತೆ ಇರ್ತಾನೆ. ಹೀಗೆ ಒಬ್ಬನೇ ಟೈಮ್ ಕಳೀತಾ ಅವನಿಗೆ ತನ್ನ ಸತ್ತೋಗಿರೋ ಮಗನ ನೆನಪು ಕಾಡ್ತಾನೆ ಇರುತ್ತೆ. ಅದಕ್ಕೆ ಅವನು ತನ್ನ ಮಗನ ಹಳೆ ವಿಡಿಯೋಗಳನ್ನ ನೋಡ್ತಾ ಇರ್ತಾನೆ. ಹಾಗೆ ಇದರಿಂದ ತಪ್ಪಿಸಿಕೊಳ್ಳೋಕೆ ಅವನು ಕೆಲಸನೂ ಕೂಡ ಮಾಡ್ತಾನೆ. ಹಾಗೆ ಮಾರ್ಕೆಟ್ಗೂ ಹೋಗ್ತಾ ಇರ್ತಾನೆ. ಟೈಮ್ ಪಾಸ್ಗೆ ಅಂತ ಟಿವಿನೂ ಕೂಡ ನೋಡ್ತಾ ಇರ್ತಾನೆ. ಆದ್ರೂ ಕೂಡ ಟೈಲರ್ಗೆ ಅಲೋನ್ ಮತ್ತೆ ಬೋರ್ ಫೀಲ್ ಆಗ್ತಾ ಇರುತ್ತೆ. ನಂತರ ನಮಗೆ ಜುರಾಬ್ನ ತಮ್ಮ ಡೇವಿಡ್ನ ತೋರಿಸ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ಇವಾಗ ಡೇವಿಡ್ ಜೈಲಲ್ಲಿರ್ತಾನೆ. ಅಲ್ಲದೆ ಅವನಿಗಿರೋ ಪವರ್ ಮತ್ತು ಇನ್ಫ್ಲುಯೆನ್ಸಿಂದ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ತನ್ನ ಜೊತೆ ಜೈಲಲ್ಲಿ ಫೋರ್ಸ್ ಮಾಡಿ ಇಟ್ಕೊಂಡಿರ್ತಾನೆ. ಇಲ್ಲಿ ಡೇವಿಡ್ನ ಹೆಂಡತಿ ಹೆಸರು ಕೇಟ್ ಅಂತ. ಆ್ಯಂಡ್ ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಮಗನ ಹೆಸರು ಸ್ಯಾಂಡ್ರೋ ಅಂತ, ಹಾಗೆ ಚಿಕ್ಕ ಮಗಳು ನೀನಾ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೇಟ್ ಹಾಗೂ ಮಕ್ಕಳಿಗೆ ಜೈಲಲ್ಲಿರೋದು ಸ್ವಲ್ಪನೂ ಇಷ್ಟ ಇರಲ್ಲ. ಬಟ್ ಡೇವಿಡ್ನ ಭಯದಿಂದ ಇರ್ತಾರೆ ಅಷ್ಟೇ. ಯಾಕಂದರೆ ಏನಾದರೂ ಇರಲ್ಲ, ನಾನು ಹೊರಗಡೆ ಹೋಗ್ತೀನಂದ್ರೆ ಸಾಕು, ಡೇವಿಡ್ ತನ್ನ ಹೆಂಡತಿ ಕೇಟ್ಗೆ ತುಂಬಾನೇ ಹಿಂಸೆ ಮತ್ತು ಹೊಡಿತಾ ಇರ್ತಾನೆ. ಬಟ್ ಮಕ್ಕಳಿಗೆ ಅಷ್ಟೇ ಕೇರು ಮಾಡ್ತಾ ಇರ್ತಾನೆ. ಏನೇ ಹೇಳಿ ಈ ಮನುಷ್ಯ ಒಳ್ಳೆಯವನಂತರೂ ಅಲ್ಲ. ಮಕ್ಕಳು ಕೂಡ ಅವನಿಗೆ ಭಯ ಪಡ್ತಾ ಇರ್ತಾರೆ. ಸೊ ಯಾವಾಗ ಡೇವಿಡ್ ಸೆಲ್ಲಿಂದ ಹೊರಗಡೆ ಹೋಗ್ತಾನೋ ಅವಾಗ ಸ್ಯಾಂಡ್ರೋ ಅಮ್ಮನ ಬಳಿ ಬಂದು ಅವಳಿಗೆ ಸಮಾಧಾನ ಮಾಡ್ತಾನೆ.
ನೆಕ್ಸ್ಟ್ ಸೀನಲ್ಲಿ ಟೈಲರ್ ಮಾರ್ಕೆಟಿಂದ ವಾಪಸ್ ಮನೆಗೆ ಬಂದಾಗ ನೋಡ್ತಾನೆ ಯಾರೋ ಒಬ್ಬ ವ್ಯಕ್ತಿ ಅವನ ಮನೆ ಮುಂದೆ ಟೀ ಕುಡಿತಾ ಕೂತ್ಕೊಂಡಿರ್ತಾನೆ. ಇವನನ್ನ ಎಲ್ಲರೂ ಆಲ್ಕೋಟ್ ಅಂತ ಕರಿತಾ ಇರ್ತಾರೆ, ಬಟ್ ಇವನ ಒರಿಜಿನಲ್ ನೇಮು ಯಾರಿಗೂ ಗೊತ್ತಿರಲ್ಲ. ಸೊ ಟೈಲರ್ ಆ ವ್ಯಕ್ತಿಗೆ ನೀನು ಯಾರು, ಇಲ್ಲಿಗೆ ಏನಕ್ಕೆ ಬಂದಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಆಲ್ಕೋಟ್ ಹೇಳ್ತಾನೆ, ನಿನ್ನ ಹತ್ರ ಒಂದು ದೊಡ್ಡ ಕೆಲಸ ಇದೆ, ಒಂದು ಮಿಷನ್ ಇದೆ ಅಂತ. ಅದಕ್ಕೆ ಟೈಲರ್ ಹೇಳ್ತಾನೆ, ಇಲ್ಲ ಇಲ್ಲ ನಾನೀಗ ಮಿಷನ್ ಗಿಷನ್ ಏನು ಮಾಡಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ, ಸೊ ನೀನು ಮುಚ್ಕೊಂಡು ಇಲ್ಲಿಂದ ಹೋಗು ಅಂತ ಆ ವ್ಯಕ್ತಿ ಮೇಲೆ ಸಿಟ್ಟಾಗ್ತಾನೆ. ಅದಕ್ಕೆ ಆಲ್ಕೋಟ್ ಹೇಳ್ತಾನೆ, ಓ ಹಾಗಾ, ನಿಂಗೆ ಗೊತ್ತಾ ನಾನು ಇಲ್ಲಿ ಕಳಿಸಿರೋದು ಯಾರು ಅಂತ? ಬೇರೆ ಯಾರೂ ಅಲ್ಲ, ನಿನ್ನ ಎಕ್ಸ್ ಹೆಂಡತಿ ಮಿಯಾ. ಇವಾಗ ಹೇಗೆ ನೀನು ಕೆಲಸ ಮಾಡಲ್ಲ ಅಂತೀಯ ಅಂದಾಗ ಟೈಲರ್ ಮಿಯಾ ಹೆಸರು ಕೇಳ್ತಾ ಇದ್ದಂಗೆ ಮಿಷನ್ ಏನು ಹೇಳು ಅಂತ ಆ ವ್ಯಕ್ತಿಗೆ ಕೇಳ್ತಾನೆ. ಆಗ ಆಲ್ಕೋಟ್ ಹೇಳ್ತಾನೆ, ನೋಡು ಮಿಯಾಗೆ ಒಬ್ಳು ತಂಗಿ ಇದ್ದಾಳೆ, ಅವಳ ಹೆಸರು ಕೇಟ್ ಅಂತ. ಹಾಗೆ ಕೇಟ್ನ ಗಂಡನ ಹೆಸರು ಡೆವಿಡ್ ಅಂತ. ಅವನೀಗ ಜಾರ್ಜಿಯಾದ ಒಂದು ಡೇಂಜರಸ್ ಆದ ಜೈಲಲ್ಲಿದ್ದಾನೆ. ಅಲ್ಲದೆ ಅದೇ ಜೈಲಲ್ಲಿ ಕೇಟ್ ಹಾಗೂ ಮಕ್ಕಳನ್ನ ಫೋರ್ಸ್ ಮಾಡಿ ಇಟ್ಕೊಂಡಿದ್ದಾನೆ. ಕೇಟ್ಗೆ ಅಲ್ಲಿರೋಕೆ ಸ್ವಲ್ಪನೂ ಇಷ್ಟ ಇಲ್ಲ, ಹೇಗಾದರೂ ಮಾಡಿ ಅಲ್ಲಿಂದ ಹೊರಗಡೆ ಬಂದರೆ ಸಾಕಾಗಿದೆ ಅಂತಿದ್ದಾಳೆ. ಮತ್ತು ಕೇಟ್ಗೆ ಮಿಯಾನೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಲ್ಲದೆ ಕೇಟ್ನ ಗಂಡ ಡೆವಿಡು ಸಾಧಾರಣವಾದ ವ್ಯಕ್ತಿಯಲ್ಲ, ಅವನೊಬ್ಬ ದೊಡ್ಡ ಗ್ಯಾಂಗ್ಸ್ಟಾರು. ಹಾಗೆ ಯಾವ ಒಂದು ಜೈಲಲ್ಲಿ ಕೇಟ್ ಇದ್ದಾಳೋ ಅದು ಸಾಧಾರಣವಾದ ಜೈಲಲ್ಲ, ಅದು ತುಂಬಾನೇ ಡೇಂಜರಸ್ ಆದ ಜೈಲು. ಸೊ ಅದಕ್ಕೆ ಈ ಕೆಲಸ ನಿನ್ನ ಬಿಟ್ಟರೆ ಬೇರೆ ಯಾರು ಕೈಯಲ್ಲೂ ಆಗಲ್ಲ ಅಂತ ಮಿಯಾ ನಿನ್ನ ಹತ್ರ ಕಳಿಸಿರೋದು ಅಂತ ಹೇಳ್ತಾನೆ. ಟೈಲರ್ ಮಿಷನ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೇಳ್ತಾನೆ. ಆಲ್ಕೋಟು ಕೂಡ ಪೂರ್ತಿ ಡೀಟೇಲ್ಸ್ನ ಹೇಳ್ತಾನೆ. ನೋಡು ಟೈಲರ್, ಡೆವಿಡ್ಗೆ ಒಬ್ಬ ಅಣ್ಣನಿದ್ದಾನೆ, ಅವನ ಹೆಸರು ಜುರಾಬ್ ಅಂತ. ಈ ಇಬ್ಬರು ಅಣ್ಣ ತಮ್ಮಂದಿರು ಜಾರ್ಜಿಯಾದ ತುಂಬಾನೇ ಪವರ್ಫುಲ್ ಹಾಗೂ ಡೇಂಜರಸ್ ಆಗಿರುವ ಗ್ಯಾಂಗ್ಸ್ಟರ್ಸ್ಗಳು. ಇವರ ಗ್ಯಾಂಗ್ ನೇಮ್ ಬಂದ್ಬಿಟ್ಟು ನಗಾಜಿ ಅಂತ. ಯಾವಾಗ ಇವರಿಬ್ರು ಚಿಕ್ಕವರಾಗಿದ್ರು ಆವಾಗ ರಸ್ತೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು. ನಂತರ ಡ್ರಗ್ಸ್ ಮಾರೋದನ್ನ ಕಲ್ತರು. ಅದರ ಜೊತೆಗೆ ದುಡ್ಡಿಗಾಗಿ ಸುಪಾರಿ ತಗೊಂಡು ಜನರನ್ನ ಸಾಯಿಸ್ತಾ ಬಂದ್ರು. ಹೀಗೆ ನಿಧಾನವಾಗಿ ಜನರನ್ನ ಸಾಯಿಸ್ತಾ ಇವರು ಎಷ್ಟು ಜನರನ್ನು ಕೊಂದು ಹಾಕಿದ್ರಂದ್ರೆ ಇವರನ್ನು ನೋಡಿದ್ರೆ ಜನರು ಅಂಜಿ ಸಾಯ್ತಾ ಇದ್ರು. ಅಷ್ಟೇ ಅಲ್ಲ, ಇಡೀ ಜಾರ್ಜಿಯಾದ ಸರ್ಕಾರನೇ ಆಲ್ಮೋಸ್ಟ್ ಇವರ ಕೈಯಲ್ಲಿದೆ, ಅಷ್ಟು ಪವರ್ಫುಲ್ ಗ್ಯಾಂಗ್ಸ್ಟರ್ಸ್ಗಳು ಇವರು. ಸೊ ನೀನು ಇಂಥ ಡಾನ್ನ ಹೆಂಡತಿಯನ್ನು ಕರ್ಕೊಂಡು ಬರೋಕ್ಕೂ ಮುಂಚೆ ಇವರಿಬ್ಬರು ಎಷ್ಟು ಡೇಂಜರ್ ಅಂತ ನೀನು ತಿಳ್ಕೋಬೇಕು. ನಂತರ ಆಲ್ಕೋಟ್ ಟೈಲರ್ಗೆ, ನಿನ್ನ ಹತ್ರ 6 ತಿಂಗಳು ಟೈಮ್ ಇದೆ, ಅಷ್ಟರಲ್ಲಿ ನೀನು ನಿನ್ನ ಪರಿಸ್ಥಿತಿ ಹಾಗೂ ಇಂಜುರಿಗಳಿಂದ ರಿಕವರಿಯಾಗಿ ರೆಡಿಯಾಗು, ಆಮೇಲೆ ನೀನು ಜೈಲ್ಗೆ ಹೋಗಿ ಕೇಟ್ನ ಕರ್ಕೊಂಡು ಬರುವಂತೆ ಅಂತ ಹೇಳ್ತಾನೆ. ಅದಕ್ಕೆ ಟೈಲರ್ ಸರಿ ಆಯಿತು ಅಂತ ಹೇಳ್ತಾನೆ. ಆಲ್ಕೋಟ್ ಅಲ್ಲಿಂದ ಹೋಗ್ತಾ ಇದ್ದಂಗೆ ಟೈಲರ್ ನಿಕ್ಕಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ರಿಟೈರ್ಡ್ ಆಗೋದಿಲ್ಲ, ನನಗೆ ಇನ್ನೊಂದು ಲಾಸ್ಟ್ ಮಿಷನ್ ಮಾಡೋದಿದೆ ಅಂತ. ಆದರೆ ನಿಕ್ ಹೇಳ್ತಾಳೆ, ಇಲ್ಲ ಇಲ್ಲ, ಮಿಷನ್ ಅಂತೆ ಮಿಷನು, ನಿನ್ನ ಪರಿಸ್ಥಿತಿ ನೋಡ್ಕೋ, ಮೊದಲು ರಿಕವರಿ ಆಗು, 9 ತಿಂಗಳು ಕೋಮಾನಲ್ಲಿದ್ದೆ, ಸಾಕಾಗಿಲ್ವಾ ಅಂತಾಳೆ. ಆದರೆ ಟೈಲರ್ ಹೇಳ್ತಾನೆ, ಇಲ್ಲ ನಿಕ್, ಈ ಮಿಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ. ನಿಕ್ನು ಕೂಡ ಸರಿ ಅಂತ ಒಪ್ಕೋತಾಳೆ. ಬಟ್ ಟೈಲರ್ ಅವಳಿಗೆ ಇದು ಮಿಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ನಂತರ ಟೈಲರ್ ತನ್ನ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ರಾತ್ರಿ ಇಡೀ ವಾರ್ಮ್ ಅಪ್ ಎಕ್ಸಸೈಸ್ ಜಿಮ್ ಮಾಡಿ ಫಿಟ್ ಆಗ್ತಾ ಇರ್ತಾನೆ. ಯಾಕಂದರೆ ಟೈಲರ್ಗೆ ತುಂಬಾ ಇಂಜುರೀಸ್ಗಳಾಗಿರ್ತವೆ, ಅದರಿಂದ ರಿಕವರಿ ಆಗಬೇಕಲ್ವಾ. ಸೊ ಅದಕ್ಕೆ ಅವನು ತುಂಬಾ ಕಷ್ಟಪಟ್ಟು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈ ಒಂದು ಟ್ರೈನಿಂಗು ಟೈಲರ್ಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಬಟ್ ಅವನಿಗೆ ಗೊತ್ತಿದೆ ಅವನು ಎಂಥ ಗ್ಯಾಂಗ್ಸ್ಟರ್ಸ್ಗಳನ್ನು ಎದುರು ಹಾಕೋತಿದ್ದಾನೆ ಅಂತ. ಅದಕ್ಕೆ ಇಷ್ಟು ಹಾರ್ಡ್ ಟ್ರೈನಿಂಗ್ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ಮಾಡ್ತಾ 6 ತಿಂಗಳು ಕಳೀತವೆ. ಟೈಲರ್ ಇವಾಗ ವಾಪಸ್ಸು ಅವನ ಹಳೆಯ ಅವತಾರಕ್ಕೆ ಪೂರ್ತಿಯಾಗಿ ಬರ್ತಾನೆ. ಫೈನಲಿ ಟೈಲರ್ ಹಾಗೂ ಅವನ ಟೀಮ್ ಅಂದರೆ ನಿಕ್ ಹಾಗೂ ಅವಳ ತಮ್ಮ ಆ್ಯಜ್ ಕೇಟ್ನ ಕರ್ಕೊಂಡು ಬರೋಕೆ ಅಂತ ಜಾರ್ಜಿಯಾದ ಜೈಲ್ಗೆ ಬರ್ತಾರೆ. ನಿಕ್ ಜೈಲ್ನ ವಾರ್ಡರ್ನ ಜೊತೆ ಒಳಗಡೆ ಹೋಗೋಕೆ ಪರ್ಮಿಷನ್ನ ತೊಗೊಂಡು ಒಂದು ಡೀಲನ್ನು ಮಾಡಿರ್ತಾಳೆ. ಸೊ ಅದಕ್ಕೆ ವಾರ್ಡನ್ ಟೈಲರ್ಗೆ ಹೇಳ್ತಾನೆ, 5 ನಿಮಿಷ ಜೈಲ್ನ ಎಲ್ಲ ಕ್ಯಾಮ್ರಾಗಳನ್ನು ನಾನು ಆಫ್ ಮಾಡ್ತಾ ಇದ್ದೀನಿ, ಈ ಒಂದು 5 ನಿಮಿಷದಲ್ಲೇ ಅವರನ್ನು ಕರ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾನೆ. ಸರಿ ಅಂತ ಟೈಲರು ಒಬ್ಬನೇ ಜೈಲೊಳಗಡೆ ಹೋಗ್ತಾನೆ. ಕೇಟ್ನ ಸೆಲ್ ಹತ್ರ ಬಂದು ಅವಳನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ನಿಧಾನವಾಗಿ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಆ ಚಿಕ್ಕ ಹುಡುಗಿ ಕೈಯಲ್ಲಿದ್ದ ಒಂದು ಟಾಯ್ ಕೆಳಗಡೆ ಬಿದ್ದು ಅದರಿಂದ ಸೌಂಡ್ ಬಂದ್ಬಿಡುತ್ತೆ. ಇದರಿಂದ ಅಕ್ಕಪಕ್ಕದಲ್ಲಿದ್ದ ಕೈದಿಗಳು ಎದ್ದೇಳ್ತಾರೆ, ಅಲ್ಲದೆ ಕೂಗಾಡೋಕೆ ಶುರು ಮಾಡ್ತಾರೆ. ಇದರಿಂದ ಕೆಲವು ಕೈದಿಗಳು ಹೊರಗಡೆ ಬಂದು ಟೈಲರ್ನ ಹೊಡೆಯೋಕೆ ಟ್ರೈ ಮಾಡ್ತಾರೆ. ಬಟ್ ಟೈಲರ್ಗೆ ಗೊತ್ತು ಇವರು ತುಂಬಾ ಖತರ್ನಾಕ್ ಆದ ಕೈದಿಗಳು, ಸುಮ್ಮನೆ ಬಿಟ್ಟರೆ ನಮ್ಮನ್ನೇ ಸಾಯಿಸ್ತಾರೆ ಅಂತ ಒಬ್ಬೊಬ್ಬರನ್ನ ಮುಗಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಉಳಿದ ಕೈದಿಗಳು ಭಯಪಡ್ತಾರೆ. ಆ್ಯಂಡ್ ಅದೇ ಟೈಮ್ಗೆ ಟೈಲರ್ ಕೇಟ್ನ ಕರ್ಕೊಂಡು ಮುಂದೆ ಹೋಗ್ತಾನೆ. ಆದರೆ ಪ್ಲ್ಯಾನ್ನ ಪ್ರಕಾರ ಎಕ್ಸಿಟ್ ಆಗಬೇಕಿದ್ದ ದಾರಿಯಲ್ಲಿ ಇವರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಡೆ ಕೈದಿಗಳು ಮತ್ತು ಪೊಲೀಸ್ಗಳು ಇರ್ತಾರೆ. ಸೊ ಅದಕ್ಕೆ ನಿಕ್ ರೇಡಿಯೋನಲ್ಲಿ ಹೇಳ್ತಾಳೆ, ಸಮೀಪದಲ್ಲೇ ಒಂದು ವೆಂಟಿಲೇಷನ್ ಸಿಸ್ಟಮ್ ಇದೆ, ಅದರ ಥ್ರೂ ನೀವು ಹೊರಗಡೆ ಬರಬಹುದು ಅಂತ. ಸೊ ಅದಕ್ಕೆ ಟೈಲರ್ ಕೇಟ್ ಮತ್ತು ಮಕ್ಕಳನ್ನು ಕರ್ಕೊಂಡು ವೆಂಟಿಲೇಟರ್ ಹತ್ರ ಬರ್ತಾರೆ. ಟೈಲರ್ ಇಬ್ಬರು ಮಕ್ಕಳನ್ನು ಹೊರಗಡೆ ಕಳಿಸಿ ಕೇಟ್ನ ಇನ್ನೇನು ಹೊರಗಡೆ ಕಳಿಸ್ತಾ ಇರಬೇಕಾದ್ರೆ ಸಡನ್ನಾಗಿ ಡೆವಿಡ್ ಬಂದು ಟೈಲರ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇಬ್ಬರ ನಡುವೆ ಮಸ್ತ್ ಜಬರ್ದಸ್ತ್ ಫೈಟ್ ನಡೆಯುತ್ತೆ. ಇಬ್ಬರು ಸೋಲ್ತಾನೆ ಇರಲ್ಲ. ಟೈಲರ್
ಟೈಲರ್ಗೆ ಹೆಲ್ಪ್ ಮಾಡೋಕೆ ಅಂತ ಕೇಟ್ ಬರ್ತಾಳೆ. ಬಟ್ ನೋ ಯೂಸ್. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಟೈಲರ್ ಅವನ ಕೈಯನ್ನ ಮುರಿದು ಅವನ ಕುತ್ತಿಗೆಗೆ ಚುಚ್ಚಿ ಡೇವಿಡ್ನ ಸಾಯಿಸೇ ಬಿಡ್ತಾನೆ. ನಂತರ ಇವರು ಇವಾಗ ಬೇರೆ ದಾರಿಯಿಂದನೇ ಹೋಗ್ಬೇಕಾಗಿರುತ್ತೆ, ಯಾಕಂದ್ರೆ ವೆಂಟಿಲೇಷನ್ ಹತ್ರ ಪೊಲೀಸ್ ಬಂದಿರ್ತಾರೆ. ಸೊ ನಿಕ್ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ. ಟೈಲರ್ಗೆ ಇವಾಗ ಬೇರೆ ದಾರಿ ಇಲ್ಲದೆ ಕೇಟ್ನ ಎಲ್ಲರ ಮಧ್ಯದಿಂದ ಹಾದು ಮೇನ್ ಡೋರ್ ಇಂದಾನೆ ಕರ್ಕೊಂಡು ಹೊರಗಡೆ ಬರಬೇಕು. ಬಟ್ ದಾರಿಯಲ್ಲಿ ನೋಡಿದ್ರೆ ಪೊಲೀಸ್ ಹಾಗೂ ಕೈದಿಗಳ ನಡುವೆ ದೊಡ್ಡ ಜಗಳನೇ ಆಗ್ತಾ ಇರತ್ತೆ. ಅಲ್ಲದೆ ಇಲ್ಲಿ ಕೈದಿಗಳ 2 ಗುಂಪುಗಳಿರುತ್ತೆ, ಒಬ್ರನ್ನೊಬ್ರು ಸಾಯಿಸ್ತಾ ಇರ್ತಾರೆ. ಟೈಲರ್ ಅವರ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಕೈದಿಗಳೆಲ್ಲ ಬಂದು ಟೈಲರ್ನ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಟೈಲರ್ ಒಬ್ಬರಾದ್ಮೇಲೆ ಒಬ್ಬರನ್ನ ತುಂಬಾನೇ ಸ್ಕಿಲ್ಲಿಂದ ಸಾಯಿಸ್ತಾ ಹೋಗ್ತಾ ಇರ್ತಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬರೀ ಆ್ಯಕ್ಷನ್ ಸೀನ್ಸ್ಗಳು. ಈ ಫೈಟ್ ಸೀನ್ ಅಂತೂ ತುಂಬಾನೇ ಡೇಂಜರಸ್ ಆಗಿತ್ತು. ಹೀಗೆ ಟೈಲರ್ ಅಡ್ಡ ಬಂದವರನ್ನ ಲೆಕ್ಕಕ್ಕೆ ಇಟ್ಕೊಳ್ದೇನೆ ಹೊಡೆದು ಬಿಸಾಕ್ತಾ ಇರ್ತಾನೆ. ಹಾಗೆ ಕೇಟನ್ನ ಕರ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕೈದಿ ಹಿಂದೆಯಿಂದ ಬಂದು ಟೈಲರ್ನ ತಲೆಗೆ ಹೊಡೆದು ಬಿಡ್ತಾನೆ. ಇದರಿಂದ ಟೈಲರ್ಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅವನಿಗೆ ಗೊತ್ತೇ ಆಗ್ತಾ ಇರಲ್ಲ ಸುತ್ತಲೂ ಏನಾಗ್ತಾ ಇದೆ ಅಂತ. ಬಟ್ ಅಂದ್ರೂ ತಕ್ಷಣ ಹೋಶಲ್ ಬಂದು ಮತ್ತೆ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಟೈಲರ್ಗೂ ಇಂಜುರಿಗಳು ಆಗ್ತಾ ಇರ್ತವೆ. ಬಟ್ ಟೈಲರ್ ಎಲ್ಲರನ್ನು ಸಿಕ್ಕಾಗಿ ಚಚ್ಚಿ ಹಾಕಿ ಕೇಟನ್ನ ಕರ್ಕೊಂಡು ಗೇಟ್ ಹತ್ರ ಬರ್ತಾನೆ. ಅಲ್ಲಿಂದ ನಿಕ್ನು ಬಂದು ಟೈಲರ್ಗೆ ಹೆಲ್ಪ್ ಮಾಡಿ ಹೇಗೋ ಅವರು ಹೊರಗಡೆ ಬಂದು ಅಲ್ಲಿಂದ ಬುಲೆಟ್ ಪ್ರೂಫ್ ಕಾರಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಬಟ್ ಇಷ್ಟೊತ್ತಿಗಾಗ್ಲಿ ಈ ವಿಷಯ ನಗಾಜಿ ಗ್ಯಾಂಗ್ನ ಜುರಾಬ್ ಅಂದ್ರೆ ಆವಾಗಲೇ ಸತ್ತೋದಂತ ಡೇವಿಡ್ನ ಅಣ್ಣನಿಗೆ ಗೊತ್ತಾಗಿ ಅವನು ಇವರನ್ನ ಸಾಯಿಸೋಕೆ ಅಂತಾನೆ ಆರ್ಡರ್ ಅನ್ನ ಕೊಟ್ಟು ಒಂದು ದೊಡ್ಡ ಆರ್ಮಿಯನ್ನ ಇವರೇ ಹಿಂದೆ ಕಳಿಸ್ತಾನೆ. ಇವರು ಕಾರಲ್ಲಿ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ನಗಾಜಿ ಆರ್ಮಿ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನಗಾಜಿ ಆರ್ಮಿ ಹತ್ರ ತುಂಬಾನೇ ವೆಪನ್ಸ್ಗಳಿರುತ್ತವೆ. ಅವರನ್ನ ಎಷ್ಟೇ ಹೊಡೆದ್ರು ಅವರಿಂದ ಟೈಲರ್ನ ಟೀಮ್ಗೆ ಎಸ್ಕೇಪ್ ಆಗೋಕೆ ಆಗ್ತಾನೆ ಇರಲ್ಲ. ಹಾಗೆ ನಗಾಜಿ ಜನ ಬರ್ತಾನೆ ಇರ್ತಾರೆ. ಹೀಗೆ ಟೈಲರ್ನ ಟೀಮ್ ಅವರಿಂದ ಎಷ್ಟೇ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದ್ರು ನಗಾಜಿ ಟೀಮ್ ಇವರನ್ನ ಬಿಡದೆ ಮಿಸೈಲಿಂದ ಟೈಲರ್ ಹಾಗೂ ಫ್ಯಾಮಿಲಿ ಇದ್ದಂಥ ಕಾರನ್ನು ಬ್ಲಾಸ್ಟ್ ಮಾಡಿಬಿಡ್ತಾರೆ. ಕಾರು ಬುಲೆಟ್ ಪ್ರೂಫ್ ಆಗಿರೋದ್ರಿಂದ ಅವರು ಹೇಗೋ ಸರ್ವೈವ್ ಆಗ್ತಾರೆ. ನಿಕ್ ಹಾಗೂ ಅವಳ ತಮ್ಮ ಆ್ಯಜ್ ವಾಪಸ್ ಬಂದು ಟೈಲರ್ಗೆ ಕವರ್ ಮಾಡ್ತಾ ಒಂದು ಫ್ಯಾಕ್ಟರಿ ಒಳಗಡೆ ಬರ್ತಾರೆ. ಎಲ್ಲರೂ ಅವರು ಮಾಡಿದ ಪ್ಲಾನಿಂಗ್ನ ಪ್ರಕಾರನೇ ಹೋಗ್ತಾ ಇರ್ತಾರೆ. ಆದಷ್ಟು ಬೇಗ ಇವರು ಜಾರ್ಜಿಯಾದಿಂದ ಹೊರಗಡೆ ಹೋಗಬೇಕು. ಸೊ ಅದಕ್ಕೆ ಒಂದು ಟ್ರೈನಲ್ಲಿ ಕೂತ್ಕೊಂಡು ಮುಂದೆ ಹೋಗ್ತಾರೆ. ಕೇಟ್ನ ಮಗಳ ಕೈಗೆ ಗಾಯ ಆಗಿರುತ್ತೆ, ಅವಳಿಗೆ ಬ್ಯಾಂಡೇಜ್ ಅನ್ನ ಹಾಕ್ತಾರೆ. ಬಟ್ ಹೊರಗಡೆ ನೋಡಿದ್ರೆ ನಗಾಜಿ ಟೀಮ್ ಇವರನ್ನು ಇನ್ನೂ ಬಿಡ್ತಾನೆ ಇರಲ್ಲ. ಹೆಲಿಕಾಪ್ಟರ್ ತಗೊಂಡು ಬಂದು ಅದರ ಮುಖಾಂತರ ಇವರಿಗೆ ಶೂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಟೈಲರ್ ನಿಕ್ ಹಾಗೂ ಯಾಜ್ಗೆ ಇವರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಟೈಲರ್ ಒಂದು ಮಿಷನ್ ಗನ್ ಅನ್ನ ತಗೊಂಡು ಒಂದು ಹೆಲಿಕಾಪ್ಟರ್ನೇನೋ ಶೂಟ್ ಮಾಡಿ ಬ್ಲಾಸ್ಟ್ ಮಾಡಿ ಬಿಡ್ತಾನೆ. ಬಟ್ ಅಲ್ಲಿ ಇನ್ನೊಂದು ಹೆಲಿಕಾಪ್ಟರ್ ಇರುತ್ತೆ. ಸೊ ಅವರು ಟೈಲರ್ಗೆ ಶೂಟ್ ಮಾಡ್ತಾ ಟ್ರೈನ್ನ ಮೇಲೆ ಬಂದ್ಬಿಡ್ತಾರೆ. ಸೊ ಈ ವಿಷಯ ನಿಕ್ಕಿಗೆ ತಿಳಿಯುತ್ತೆ. ಸೊ ಅದಕ್ಕೆ ಅವರನ್ನು ಹೊಡೆಯೋಕೆ ಅಂತ ನಿಕ್ ಮುಂದೆ ಬರ್ತಾಳೆ. ಕೆಲವು ಜನ ಟ್ರೈನ್ನ ಇಂಜಿನ್ನ ಬಂದ್ ಮಾಡೋಕೆ ಅಂತ ಇಂಜಿನ್ ರೂಮ್ಗೆ ಬರ್ತಾರೆ. ನಿಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಆದರೆ ಅವರು ಕೂಡ ನಿಕ್ಕಿಗೆ ಹೊಡಿತಾರೆ. ಹೀಗೆ ಮತ್ತೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿಕ್ಗೂ ಫೈಟಿಂಗ್ ಮಾಡೋಕೆ ಬರ್ತಾ ಇರುತ್ತೆ. ಸಖತ್ತಾಗಿ ಫೈಟ್ ಏನೋ ಮಾಡ್ತಾ ಇರ್ತಾಳೆ. ಆದರೆ ಇನ್ನೇನು ಅವರು ನಿಕ್ನ ಸಾಯಿಸ್ತಾ ಇರ್ತಾರೆ. ಹೇಗೋ ಮಾಡಿ ನಿಕ್ ಅವರನ್ನು ಸಾಯಿಸಿಬಿಡ್ತಾಳೆ. ಈ ಕಡೆ ಟೈಲರ್ ಕೂಡ ಟ್ರೈನ್ ಒಳಗಡೆ ಬಂದಂಥವ್ರನ್ನ ಒಬ್ಬೊಬ್ಬರನ್ನಾಗಿ ತುಂಬಾನೇ ಸ್ಕಿಲ್ಲಿಂದ ಹೊಡೆದು ಸಾಯಿಸ್ತಾನೆ. ನಂತರ ಟೈಲರ್ಗೆ ನಿಕ್ ನೆನಪಾಗಿ ನಿಕ್ಕಿಗೆ ಹೆಲ್ಪ್ ಮಾಡೋಕೆ ಅಂತ ಇಂಜಿನ್ ರೂಮ್ಗೆ ಬರ್ತಾ ಇದ್ದಂಗೆನೆ ಉಳಿದಂಥ ಇನ್ನೊಂದು ಹೆಲಿಕಾಪ್ಟರ್ನಿಂದ ಫೈರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಟೈಲರು ಟ್ರೈನ್ನ ಮೇಲೆ ಬಂದು ಮಿಷನ್ ಗನ್ನಿಂದ ಆ ಉಳಿದಂಥ ಹೆಲಿಕಾಪ್ಟರ್ನು ಬ್ಲಾಸ್ಟ್ ಮಾಡಿಬಿಡ್ತಾನೆ. ನಂತರ ಟೈಲರ್ ಹಾಗೂ ನಿಕ್ಕು ಟ್ರೈನ್ನ ಸ್ಟಾಪ್ ಮಾಡೋಕೆ ನೋಡ್ತಾರೆ. ಬಟ್ ಟ್ರೈನ್ನ ಬ್ರೇಕು ಫೇಲ್ ಆಗಿಬಿಟ್ಟಿರುತ್ತೆ. ಮುಂದೆ ಬೇರೆ ದಾರಿ ಇರಲ್ಲ. ಸೊ ಅದಕ್ಕೆ ಎಲ್ಲರನ್ನು ಅವರವರ ಸೀಟಲ್ಲಿ ಕೂಡಿಸಿ ಬೆಲ್ಟನ್ನು ಹಾಕ್ತಾರೆ. ಆ್ಯಂಡ್ ಟ್ರೈನ್ ಕೂಡ ಒಂದು ಕಡೆ ಬಂದು ಕ್ರ್ಯಾಶ್ ಆಗಿಬಿಡುತ್ತೆ. ಬಟ್ ಇವರೆಲ್ಲರೂ ಹೇಗೋ ಬದುಕುಳಿತಾರೆ. ಸಣ್ಣ ಪುಟ್ಟ ಗಾಯಗಳೇನೋ ಆಗಿರ್ತವೆ. ಬಟ್ ಹೇಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಕೇಟ್ನ ಮಗ ಸ್ಯಾಂಡ್ರೋ ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡು ನನಗೆ ನನ್ನ ಅಪ್ಪನ ಬಳಿ ಹೋಗಬೇಕು, ನಮ್ಮ ಅಪ್ಪ ತುಂಬ ಒಳ್ಳೆಯವನು ಅಂತ ಹೇಳ್ತಾನೆ. ಅದಕ್ಕೆ ಕೇಟ್ ಹೇಳ್ತಾಳೆ, ಇಲ್ಲ ಇಲ್ಲ ನಿಮ್ಮ ಅಪ್ಪ ಕೆಟ್ಟವನು, ಅವನು ನಮ್ಮನ್ನು ಸಾಯಿಸಬೇಕು ಅಂತ ಮಾಡಿದ್ದ ಅಂತ ಹೇಳ್ತಾಳೆ. ಆದರೆ ಸ್ಯಾಂಡ್ರೋಗೆ ಟೈಲರ್ ಮೇಲೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅವನೇ ಅಲ್ವಾ ಡೇವಿಡ್ನ ಸಾಯಿಸಿದ್ದು. ಈ ವಿಷಯ ಇವಾಗ ಸ್ಯಾಂಡ್ರೋಗೆ ಗೊತ್ತಾಗಿ ಅವನು ಇನ್ನೂ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾನೆ. ನಂತರ ಟೈಲರ್ ಅವರನ್ನ ಬೇಗ ಅಲ್ಲಿಂದ ಪ್ಲೇನ್ ಕಡೆ ಕರ್ಕೊಂಡು ಬಂದು ಜಾರ್ಜಿಯಾದಿಂದ ಬೇರೆ ಕಡೆ ಹೋಗ್ತಾರೆ. ತಮ್ಮನನ್ನು ಕಳ್ಕೊಂಡು ತುಂಬಾನೇ ಕೋಪದಲ್ಲಿರುವ ಜುರಾಬ್ ಟೈಲರ್ ಹಾಗೂ ಫ್ಯಾಮಿಲಿನ ಸುಮ್ಮನೆ ಬಿಡ್ತಾನ ಅಥವಾ ಟೈಲರ್ನೇ ಫೈನಲ್ ಆಗಿ ಆ ಗ್ಯಾಂಗ್ಸ್ಟರ್ನ ಸಾಯಿಸ್ತಾನ? ಅಷ್ಟಕ್ಕೂ ಇವಾಗ ಟೈಲರ್ ಮತ್ತೆ ಫ್ಯಾಮಿಲಿ ಜುರಾಬ್ನಿಂದ ಎಲ್ಲಿಯಾದರೂ ಬಚ್ಚಿಟ್ಕೊಂಡಿದ್ದಾರೆ. ಜುರಾಬ್ ಹೇಗೆ ಅವರನ್ನು ಹುಡುಕಿ ಸಾಯಿಸೋಕೆ ಬರ್ತಾನೆ? ಇದೆಲ್ಲವನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ ಮಾತ್ರ ತುಂಬಾನೇ ಡೇಂಜರಸ್ ಆಗಿದೆ. ಫೈಟಿಂಗ್ ಸೀನು, ಸ್ಟೋರಿ, ಎಂಡಿಂಗ್ನಲ್ಲಿರೋ ಕ್ಯೂರಿಯಾಸಿಟಿ ಆಗಿರ್ಬೋದು 8 ನಂಬರ್ ಆಗಿದೆ. ಆದಷ್ಟು ಬೇಗ ನೆಕ್ಸ್ಟ್ ಪಾರ್ಟನ್ನು ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿಡಿಯೋನ ಮಿಸ್ ಮಾಡಲೇಬೇಡಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆನ್ ಮಾಡೋದ್ರಿಂದ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ಬರುತ್ತೆ. ಆಗ ನೀವು ವಿಡಿಯೋನ ಡೈರೆಕ್ಟ್ ಆಗಿನೇ ನೋಡ್ಬೋದು. ಸೊ ಗೈಸ್,
See you in the next video. Until then, stay happy. Tata. Bye bye.